ಕಾರ್ ಖರೀದಿಸುವ ಆಸೆಯಿಂದ ಗೃಹಿಣಿ ಎಲ್ಲವನ್ನು ಧಾರೆ ಎರೆದಳು. ಈಕೆಯ ಹೆಸರು ಸೋನಿಯಾ. ಈಕೆ ಚೆನ್ನಾಗಿ ಮೇಕಪ್ ಮಾಡಿಕೊಳ್ಳುತ್ತಾಳೆ. ನಂತರ ಹೊರಗಡೆ ಶಾಪಿಂಗ್ಗೆ ಹೊರಡುತ್ತಾ ಇರುತ್ತಾಳೆ. ಆಗ ಇವಳ ಗಂಡ ಶೇಖರ್ ಅವಳನ್ನು ಪ್ರಶ್ನೆ ಮಾಡುತ್ತಾನೆ. ಆದರೆ ಸೋನಿಯಾ ಅವನಿಗೆ ಮರ್ಯಾದೆ ಕೊಡುವುದಿಲ್ಲ. ಏಕೆಂದರೆ ಅವನ ಸಂಪಾದನೆ ತುಂಬ ಕಡಿಮೆ ಇರುತ್ತದೆ. ಆ ವಿಷಯಕ್ಕೆ ಅವರಿಬ್ಬರಿಗೂ ವಾಗ್ವಾದ ನಡೆಯುತ್ತಲೇ ಇರುತ್ತದೆ. ಅವನು ಒಬ್ಬ ಸಾಮಾನ್ಯ ಟೀಚರ್ ಆಗಿರುತ್ತಾನೆ. ಇತ್ತ ಶೇಖರ್ ತನ್ನ ಸ್ಟೂಡೆಂಟ್ ಮನೆಗೆ ಪಾಠ ಹೇಳಿಕೊಡಲು ಹೋಗುತ್ತಾನೆ. ಆ ಹುಡುಗಿಯ ಹೆಸರು ಮಧು. ಆ ಹುಡುಗಿಯ ಮೇಲೂ ಕೂಡ ಕೆಟ್ಟ ದೃಷ್ಟಿಯಿಂದ ನೋಡಿ ಆಕೆಯ ಮೇಲೆ ಕೈ ಹಾಕುತ್ತಾನೆ. ಆಗ ಮಧು, ಯಾರಾದರೂ ಟೀಚರ್ ಈ ರೀತಿ ಸ್ಟೂಡೆಂಟ್ ಅನ್ನು ಮುಟ್ಟುತ್ತಾರಾ ಎಂದು ಕೇಳುತ್ತಾಳೆ. ಆಗ ಶೇಖರ್, ನಾನು ಇಲ್ಲಿಗೆ ಬರುವುದು ಇದನ್ನು ಮಾಡೋಕೆ ತಾನೆ ಎಂದು ಹೇಳುತ್ತಾನೆ. ಆಗ ಮಧು ಕೂಡ ಸ್ಮೈಲ್ ಮಾಡಿ ಅವರನ್ನು ಹಗ್ ಮಾಡುತ್ತಾಳೆ. ಇವರಿಬ್ಬರಿಗೂ ಸುಮಾರು ದಿನಗಳ ಹಿಂದೆಯೇ ಅಫೇರ್ ಶುರುವಾಗಿ ಬಿಟ್ಟಿರುತ್ತದೆ. ನಂತರ ಇವರಿಬ್ಬರು ರೊಮ್ಯಾನ್ಸ್ ಮಾಡಿ ಸ್ವರ್ಗ ಸುಖ ಕಾಣುತ್ತಾರೆ. ಎಲ್ಲ ಮುಗಿದ ಮೇಲೆ ಪಾಠ ಹೇಳಿಕೊಡಲು ಶುರು ಮಾಡುತ್ತಾನೆ. ಆಗ ಮಧು, ಇದೆಲ್ಲ ನನಗೆ ಬೇಕಾಗಿಲ್ಲ, ಎಷ್ಟು ದಿನ ಈ ರೀತಿ ನಡೆಯುತ್ತದೆ, ನೀನು ನನ್ನನ್ನು ಮದುವೆಯಾಗು ಎಂದು ಹೇಳುತ್ತಾಳೆ. ಆಗ ಕೋಪ ಮಾಡಿಕೊಂಡು ಶೇಖರ್ ಅಲ್ಲಿಂದ ಎದ್ದು ಹೋಗುತ್ತಾನೆ. ಮರುದಿನ ಶೇಖರ್ನ ಗೆಳೆಯ ಆಕಾಶ್ ದುಬೈನಿಂದ ಬಂದಿರುತ್ತಾನೆ. ಅವನು ಶೇಖರ್ನ ಮನೆಗೆ ಬಂದಾಗ ಅಲ್ಲಿ ಸೋನಿಯಾಳ ಬ್ಯೂಟಿ ನೋಡಿ ಫಿದಾ ಆಗುತ್ತಾನೆ. ಆಗ ಶೇಖರ್ ಬಂದು ಆಕಾಶ್ನನ್ನು ಸೋನಿಯಾಗೆ ಪರಿಚಯ ಮಾಡಿಸುತ್ತಾನೆ. ಹೀಗೆ ಮಾತನಾಡುತ್ತಾ ಇರುವಾಗ ಆಕಾಶ್, ನಾನು ಇಂಡಿಯಾದಲ್ಲಿ ಒಂದು ಕಾರ್ ಶೋರೂಮ್ ಓಪನ್ ಮಾಡಬೇಕು ಅಂತ ಅಂದುಕೊಂಡಿದ್ದೇನೆ ಅಂತ ಹೇಳುತ್ತಾನೆ. ಅದರಿಂದ ಖುಷಿಯಾದ ಸೋನಿಯಾ ಶೇಖರ್ ಬಳಿ ಬಂದು ಒಂದು ಕಾರ್ ಕೇಳಿ ಎಂದು ಸನ್ನೆ ಮಾಡುತ್ತಾಳೆ. ಆಗ ಶೇಖರ್ ಹಿಂದೇಟು ಹಾಕುತ್ತಾನೆ. ಆದರೆ ಸೋನಿಯಾ ಒಂದು ಹೆಜ್ಜೆ ಮುಂದೆ ಹೋಗಿ, ನಾವು ಕೂಡ ಒಂದು ಕಾರ್ ತೆಗೆದುಕೊಳ್ಳಬೇಕು ಅಂತ ಅಂದುಕೊಂಡಿದ್ದೇವೆ ಎನ್ನುತ್ತಾಳೆ. ಆಗ ಆಕಾಶ್, ನೀವೇನು ಯೋಚಿಸಬೇಡಿ, ನಿಮಗೆ ಕಾರ್ ನಾನು ಅರೇಂಜ್ ಮಾಡುತ್ತೇನೆ ಎಂದು ಹೇಳುತ್ತಾನೆ. ಆಗ ಶೇಖರ್, ಅದಕ್ಕೆ ಹಣ ಕಟ್ಟಲು ನನ್ನ ಕೈಯಿಂದ ಆಗುವುದಿಲ್ಲ ಎಂದು ಹೇಳುತ್ತಾನೆ. ಆಗ ಆಕಾಶ್, ನೀನೇನು ಯೋಚಿಸಬೇಡ, ಸಮಯ ಬಂದಾಗ ನಾನು ನಿಮ್ಮಿಂದ ವಸೂಲಿ ಮಾಡುತ್ತೇನೆ ಎಂದು ನಗುತ್ತಾ ಹೇಳುತ್ತಾನೆ. ಆಕಾಶ್ ಹೋದ ನಂತರವೂ ಕೂಡ ಇವರಿಬ್ಬರು ಅದೇ ವಿಷಯಕ್ಕೆ ಜಗಳವಾಡುತ್ತಾರೆ. ಮರುದಿನವೇ ಆಕಾಶ್ ಬಂದು ಕಾರ್ನ ಬ್ರೌಚರ್ ಅನ್ನು ಸೋನಿಯಾಗೆ ಕೊಡುತ್ತಾನೆ. ಇದರಲ್ಲಿ ನೋಡಿ, ನೀವು ಕಾರ್ ಸೆಲೆಕ್ಟ್ ಮಾಡಿ ಎಂದು ಹೇಳುತ್ತಾನೆ. ಆಗ ಸೋನಿಯಾ ಅದನ್ನು ನೋಡಲು ಶುರು ಮಾಡಿದಾಗ ಆಕಾಶ್, ಶೇಖರ್ ಎಷ್ಟು ಸಂಪಾದನೆ ಮಾಡುತ್ತಾನೆ, ಏಕೆ ನೀವು ತುಂಬ ಸಪ್ಪಗಿದ್ದೀರಿ ಎಂದು ಕೇಳುತ್ತಾನೆ. ಆಗ ಕಣ್ಣೀರು ಹಾಕಿದ ಸೋನಿಯಾ ಆಕಾಶ್ನನ್ನು ತಬ್ಬಿಕೊಂಡು ತನ್ನ ಕಷ್ಟವನ್ನೆಲ್ಲ ಹೇಳಿಕೊಳ್ಳುತ್ತಾಳೆ. ಇದರಿಂದ ಆಕಾಶ್ ಕೂಡ ಕಂಟ್ರೋಲ್ ಕಳೆದುಕೊಂಡು ಆಕೆಯನ್ನು ಹಗ್ ಮಾಡುತ್ತಾನೆ. ನಂತರ ನೀವು ಸೆಲೆಕ್ಟ್ ಮಾಡಿ ಹೇಳಿ ಎಂದು ಹೇಳಿ ಆಕಾಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ನಂತರ ಶೇಖರ್ ಬಂದಾಗ ಆಕಾಶ್ ಬಂದಿದ್ದು ಅವನಿಗೆ ತಿಳಿಯುತ್ತದೆ. ನಂತರ ಸೋನಿಯಾಗೆ ಆಕಾಶ್ನ ಕರೆ ಬರುತ್ತದೆ. ನಾನು ನಿಮ್ಮ ಜೊತೆ ಏನಾದರೂ ತಪ್ಪಾಗಿ ನಡೆದುಕೊಂಡಿದ್ದರೆ ಕ್ಷಮಿಸಿ ಎಂದು ಹೇಳುತ್ತಾನೆ. ಆಗ ಸೋನಿಯಾ, ಇಲ್ಲ ಹಾಗೇನೂ ಇಲ್ಲ, ನನಗೂ ಕೂಡ ಸಮಾಧಾನವಾಯಿತು ಎಂದು ಹೇಳುತ್ತಾಳೆ. ಅದೇ ಸಮಯಕ್ಕೆ ಆಕೆಯ ಹಿಂದೆ ಶೇಖರ್ ಬಂದು ಯಾರ ಜೊತೆ ಮಾತನಾಡುತ್ತಿದ್ದೆ ಎಂದು ಅನುಮಾನದಿಂದ ಕೇಳುತ್ತಾನೆ. ಆಗ ಸೋನಿಯಾ, ನನ್ನ ಗೆಳತಿಯ ಜೊತೆ ಮಾತನಾಡುತ್ತಿದ್ದೆ ಎಂದು ಸುಳ್ಳು ಹೇಳಿ ಅಲ್ಲಿಂದ ಹೋಗಿಬಿಡುತ್ತಾಳೆ. ಇತ್ತ ಶೇಖರ್ ಮತ್ತೆ ತನ್ನ ಸ್ಟೂಡೆಂಟ್ ಮಧು ಜೊತೆ ಎಂಜಾಯ್ ಮಾಡುತ್ತಾನೆ. ಆಗ ಕೂಡ ಆಕೆ ಮತ್ತೆ ಮದುವೆಯ ಬಗ್ಗೆ ಕೇಳುತ್ತಾಳೆ. ಆಗ ಶೇಖರ್ ಒಂದು ಸರಿಯಾದ ಸಮಯ ಬಂದಾಗ ಪತ್ನಿಗೆ ಡೈವೋರ್ಸ್ ಕೊಟ್ಟು ನಿನ್ನನ್ನು ಮದುವೆಯಾಗುತ್ತೇನೆ ಎಂದು ಆಕೆಗೆ ಸಮಾಧಾನ ಮಾಡುತ್ತಾನೆ. ಮರುದಿನ ಮತ್ತೆ ಆಕಾಶ್ ಸೋನಿಯಾ ಮನೆಗೆ ಬಂದಾಗ ಆಕೆ ಅವನಿಗೆ ನೀರು ಕೊಡುವಾಗ ತನ್ನ ಸೆರಗನ್ನು ಜಾರಿಸಿ ಬಿಡುತ್ತಾಳೆ. ಇದರಿಂದ ಆಕಾಶ್ಗೆ ಆಕೆಯ ಮೇಲೆ ಆಸೆ ಬಂದು ಬಿಡುತ್ತದೆ. ನಂತರ ಆಕೆ ಬ್ರೌಚರ್ ತರಲು ಹೋಗುತ್ತಾಳೆ. ಆಗ ಆಕಾಶ್ ಹಿಂದೆಯಿಂದ ಬಂದು ಆಕೆಯನ್ನು ಹಗ್ ಮಾಡುತ್ತಾನೆ. ನಾನು ನಿಮ್ಮನ್ನು ನೋಡಿದಾಗಿನಿಂದ ನಿಮ್ಮ ಮೇಲೆ ಪ್ರೀತಿಯಾಗಿ ಬಿಟ್ಟಿದೆ ಎಂದು ಹೇಳುತ್ತಾನೆ. ಇದರಿಂದ ಸೋನಿಯಾಗೂ ಕೂಡ ಒಂದು ರೀತಿ ಖುಷಿಯಾಗುತ್ತದೆ. ನಂತರ ಇಬ್ಬರು ಪರಸ್ಪರ ಒಪ್ಪಿಗೆಯಿಂದ ಮಂಚದ ಮೇಲೆ ಖುಷಿ ಪಡುತ್ತಾರೆ. ಅದನ್ನು ಶೇಖರ್ ಬಂದು ವಿಡಿಯೋ ರೆಕಾರ್ಡ್ ಮಾಡಿಕೊಳ್ಳುತ್ತಾನೆ. ನಂತರ ಶೇಖರ್ ಆಫೀಸ್ಗೆ ಹೊರಡುವಾಗ ಮಧುಳ ಕರೆ ಬರುತ್ತದೆ. ಒಂದು ವಾರದಿಂದ ಏಕೆ ಬಂದಿಲ್ಲ, ಇಲ್ಲದಿದ್ದರೆ ನಿಮ್ಮ ಮನೆಗೆ ಬರುತ್ತೇನೆ ಎಂದು ಆಕೆ ಗಲಾಟೆ ಮಾಡಿದಾಗ ಭಯದಲ್ಲಿ ಶೇಖರ್ ಅವರ ಮನೆಗೆ ಬರುತ್ತಾನೆ. ಆಗ ಮಧು, ನಾನು ಪ್ರೆಗ್ನೆಂಟ್ ಆಗಿದ್ದೇನೆ, ಈಗ ನೀನು ನನ್ನನ್ನು ಮದುವೆ ಆಗಲೇಬೇಕು ಎಂದು ಹೇಳುತ್ತಾಳೆ. ಆಗ ಶೇಖರ್ ಮಗುವನ್ನು ತೆಗೆದು ಬಿಡಲು ಆಕೆಗೆ ಹೇಳುತ್ತಾನೆ. ಆದರೆ ಮಧು ಅದಕ್ಕೆ ಒಪ್ಪುವುದಿಲ್ಲ. ಆಗ ಕೋಪಗೊಂಡ ಶೇಖರ್ ಅವರಿಬ್ಬರ ವಿಡಿಯೋವನ್ನು ಮೊಬೈಲ್ನಲ್ಲಿ ತೋರಿಸಿ, ಈ ವಿಡಿಯೋವನ್ನು ನಾನು ವೈರಲ್ ಮಾಡಿದರೆ ನಿನ್ನ ಜೊತೆಗೆ ನಿನ್ನ ತಂದೆ ತಾಯಿಯ ಮರ್ಯಾದೆ ಕೂಡ ಹೋಗುತ್ತದೆ, ಇದರಿಂದ ನೀನು ತಲೆ ಎತ್ತಿ ಓಡಾಡಲು ಆಗುವುದಿಲ್ಲ, ಸುಮ್ಮನೆ ನಾನು ಹೇಳಿದಂತೆ ಮಗುವನ್ನು ತೆಗೆದು ಬಿಡು ಎಂದು ಆಕೆಗೆ ಬ್ಲ್ಯಾಕ್ ಮೇಲ್ ಮಾಡುತ್ತಾನೆ. ಆಗ ಮಧು ಕಣ್ಣೀರು ಹಾಕುತ್ತಾಳೆ. ಅಂದು ಶೇಖರ್ ಆಫೀಸ್ಗೆ ಹೋಗದೆ ಮನೆಯಲ್ಲೇ ಉಳಿಯುತ್ತಾನೆ. ಇದರಿಂದ ಸೋನಿಯಾಗೆ ಗಾಬರಿಯಾಗುತ್ತದೆ. ಆಕಾಶ್ ಬಂದು ಬಿಟ್ಟರೆ ಪ್ರಾಬ್ಲಮ್ ಆಗುತ್ತದೆ ಎಂದು ಅವನಿಗೆ ಫೋನ್ ಮಾಡಿ ತಿಳಿಸುತ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೂ ಕೂಡ ಶೇಖರ್ ಬಂದು ಬಿಡುತ್ತಾನೆ. ಇದರಿಂದ ಸೋನಿಯಾಗೆ ಗಾಬರಿಯಾಗುತ್ತದೆ. ಆಗ ಶೇಖರ್, ಇವತ್ತು ಮನೆಗೆ ಡಿನ್ನರ್ಗಾಗಿ ಆಕಾಶ್ನನ್ನು ಕರೆಸೋಣ, ಅವನು ನಮಗೆ ಎಷ್ಟು ಸಹಾಯ ಮಾಡುತ್ತಿದ್ದಾನೆ, ಅಡುಗೆ ಮಾಡು ಎಂದು ಹೇಳುತ್ತಾನೆ. ಅದಕ್ಕೆ ಸಾನಿಯಾ ಒಪ್ಪಿಕೊಳ್ಳುತ್ತಾಳೆ. ಅಂದು ರಾತ್ರಿ ಶೇಖರ್ ಹಾಗೂ ಆಕಾಶ್ ತುಂಬ ಕುಡಿಯುತ್ತಾರೆ. ಲೇಟ್ ಆಗಿದ್ದಕ್ಕೆ ಸೋನಿಯಾ ಮಲಗಲು ಹೋಗುತ್ತಾಳೆ. ನಂತರ ಶೇಖರ್, ನೀನು ನನಗೆ ಕಾರನ್ನು ಅಂತೂ ಕೊಡಿಸುತ್ತೀಯ, ಜೊತೆಗೆ ಒಂದು 20 ಲಕ್ಷ ಕ್ಯಾಶ್ ಕೊಟ್ಟು ಬಿಡು ಎಂದು ಕೇಳುತ್ತಾನೆ. ಆಗ ಆಕಾಶ್, ಏನಕ್ಕೆ ನಿನಗೆ ಕೊಡಬೇಕು ಎಂದು ಕೇಳಿದಾಗ ಶೇಖರ್ ಒಂದು ವಿಡಿಯೋ ತೋರಿಸುತ್ತಾನೆ. ನೀನು ನನ್ನ ಪತ್ನಿಯ ಜೊತೆ ಸಂಬಂಧ ಬೆಳೆಸಿದ್ದೀಯ, ಇದು ಯಾರಿಗೂ ಗೊತ್ತಾಗಬಾರದು ಎಂದರೆ ನನಗೆ 20 ಲಕ್ಷ ಕೊಡಬೇಕು ಎಂದು ಹೇಳುತ್ತಾನೆ. ಆಗ ಆಕಾಶ್, ನೀನು ಎಂತಹ ಮನುಷ್ಯ, ನಿನ್ನ ಪತ್ನಿಯೂ ಕೂಡ ವಿಡಿಯೋದಲ್ಲಿ ಇದ್ದಾಳೆ ತಾನೆ ಎಂದು ಕೇಳುತ್ತಾನೆ. ಆಗ ಶೇಖರ್, ನಾನು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ, ನನಗೆ ಅವಳೆಂದರೆ ಇಷ್ಟವಿಲ್ಲ ಎನ್ನುತ್ತಾನೆ. ಆಗ ಆಕಾಶ್, ಏನು ಮಾಡುತ್ತೀಯೋ ನೋಡುತ್ತೀನಿ ಎಂದು ಹೇಳಿ
ಅಲ್ಲಿಂದ ಎದ್ದು ಹೋಗುತ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಯಾರೋ ಬಂದು ಶೇಖರ್ನನ್ನು ಕೊಲೆ ಮಾಡಿಬಿಡುತ್ತಾರೆ. ಬೆಳಗ್ಗೆ ಅದನ್ನು ನೋಡಿದ ಸಾನಿಯಾಗೆ ಗಾಬರಿಯಾಗುತ್ತದೆ. ನಂತರ ಪೊಲೀಸರು ಬಂದು ತನಿಖೆ ಶುರು ಮಾಡುತ್ತಾರೆ. ನಂತರ ಸೋನಿಯಾ ತನ್ನ ಹೇಳಿಕೆಯನ್ನು ಕೊಡುತ್ತಾಳೆ. ಅದರಂತೆ ಪೊಲೀಸರು ಆಕಾಶ್ಗೆ ಫೋನ್ ಮಾಡಿ, ನೀನೇ ತಾನೇ ಈ ಮನೆಯಿಂದ ಕೊನೆಗೆ ಹೋಗಿರೋದು ಎಂದು ಕೇಳುತ್ತಾರೆ. ಆಗ ಆಕಾಶ್, ನಾನು ಹೋದಾಗ ಕೂಡ ಅವನು ಚೆನ್ನಾಗಿ ಇದ್ದ ಎಂದು ಹೇಳುತ್ತಾನೆ. ಮರುದಿನ ಪೊಲೀಸರು ಸೋನಿಯಾ ಹಾಗೂ ಆಕಾಶ್ ಇಬ್ಬರನ್ನು ನಿಲ್ಲಿಸಿಕೊಂಡು, ಶೇಖರ್ನ ಮೊಬೈಲ್ನಲ್ಲಿ ನನಗೆ ವಿಡಿಯೋ ಸಿಕ್ಕಿದೆ, ಈಗ ನೀವಿಬ್ಬರು ಸೇರಿ ಕೊಲೆ ಮಾಡಿರಬಹುದು, ನಿಜ ಹೇಳಿ ಎಂದು ಕೇಳುತ್ತಾರೆ. ಆಗ ಸೋನಿಯಾ, ನನಗೆ ಆಕಾಶ್ ಜೊತೆ ಸೇರಲು ಶೇಖರ್ನೇ ಐಡಿಯಾ ಕೊಟ್ಟಿದ್ದು. ಅವರೇ ಒಂದು ರಾತ್ರಿ ನನಗೆ ಹಣಕ್ಕಾಗಿ ಈ ರೀತಿ ಮಾಡು ಎಂದು ಒಪ್ಪಿಸಿದರು. ಅದಕ್ಕಾಗಿ ನಾನು ಆಕಾಶ್ ಜೊತೆ ಸೇರಿದ್ದು. ಆದರೆ ನಾವಿಬ್ಬರು ಸೇರಿ ಪ್ಲಾನ್ ಮಾಡಿದ್ದರಿಂದ ನಾನೇಕೆ ನನ್ನ ಗಂಡನನ್ನು ಕೊಲ್ಲಲಿ ಎಂದು ಹೇಳುತ್ತಾಳೆ. ಅದನ್ನು ಕೇಳಿ ಆಕಾಶ್ಗೂ ಶಾಕ್ ಆಗುತ್ತದೆ. ನಂತರ ಪೊಲೀಸರಿಗೆ ಶೇಖರ್ನ ಮೊಬೈಲ್ನಲ್ಲಿ ಮಧುಳ ವಿಡಿಯೋ ಕೂಡ ಸಿಕ್ಕಿದ್ದರಿಂದ ಆಕೆಯನ್ನು ಹುಡುಕಿಕೊಂಡು ಆಕೆಯ ಮನೆಗೆ ಬರುತ್ತಾರೆ. ಆಕೆಯನ್ನು, ನೀನು ಏಕೆ ಶೇಖರ್ನನ್ನು ಕೊಲೆ ಮಾಡಿದ್ದು, ನಿನ್ನ ಲೊಕೇಶನ್ ಕೂಡ ಸಿಕ್ಕಿದೆ ಎಂದು ಕೇಳುತ್ತಾರೆ. ಆಗ ಮಧು, ಶೇಖರ್ ನನಗೆ ಮೋಸ ಮಾಡಿ ನನ್ನನ್ನು ಪ್ರೆಗ್ನೆಂಟ್ ಮಾಡಿದ್ದ, ಅದಕ್ಕಾಗಿ ಅಂದು ರಾತ್ರಿ ನಾನು ಬಂದು ಕುಡಿದ ಅಮಲಿನಲ್ಲಿದ್ದ ಶೇಖರ್ನನ್ನು ಕೊಲೆ ಮಾಡಿ ಹೋಗಿದ್ದೆ ಎಂದು ತನ್ನ ಹೇಳಿಕೆಯನ್ನು ಕೊಡುತ್ತಾಳೆ. ನಂತರ ಪೊಲೀಸರು ಅವಳನ್ನು ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಶಿಮಾರು ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಸಜಾ ಎಂದು ಹುಡುಕಿ ನೋಡಬಹುದು.